ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಂಗೆ ಗಂಗೆ ಏನಾಯ್ತು? ಸುಸ್ತಾಗ್ತಿದ್ಯಾ? ಏನಿಲ್ಲ ಅಭಯ್, ಆರಾಮಾಗಿದ್ದೀನಿ. ನೀವು ಟೆನ್ಷನ್ ಆಗಬೇಡಿ. ಹಾ, ಗಂಗೆ ಯಾಕೆ ಇಷ್ಟು ಸುಸ್ತಾಗಿರೋಳ್ ಥರ ಇದ್ದಾಳೆ? ಅವಳಿಗೆ ನಿಲ್ಲೋಕ್ಕೂ ಕಷ್ಟ ಆಗ್ತಿದೆ ಅನ್ಸುತ್ತೆ. ಅವಳ ಹೆಲ್ತಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಭಯ್ ನನಗೆ ಹೇಳಿರೋರಲ್ವಾ, ಆದ್ರೆ ಅವ್ರು ಯಾಕೆ ನನಗೇನು ಹೇಳಲಿಲ್ಲ? ಅರ್ಚಕರು ಬಂದ್ರು. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ ವಿಜಯಲಕ್ಷ್ಮಿ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು? ನಾನ್ ಚೆನ್ನಾಗಿದ್ದೀನಿ. ಅದೇ ನಿನ್ನೆ ನನ್ ಸೊಸೆ ನಿಮಗ್ ಫೋನ್ ಮಾಡಿದ್ಲಲ್ಲ ಪೂಜೆ ಮಾಡ್ಬೇಕು ಅಂತ, ಅದಕ್ಕೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಪೂಜೆ ಮಾಡ್ಬೇಕು ಅರ್ಚಕ್ರೆ. ಆಗ್ಲಿ ತಾಯಿ. ಅಂದ ಹಾಗೆ ಯಾರ ಹೆಸರಲ್ಲಿ ಪೂಜೆ ಮಾಡ್ಬೇಕು? ಅವ್ರ ಗೋತ್ರ, ರಾಶಿ, ನಕ್ಷತ್ರ ಎಲ್ಲ ಹೇಳಿ. ನನ್ ಮೊಮ್ಮಗ ಅಭಯ್, ಅವನ್ ಹೆಂಡತಿ ಗಂಗೆ ಹೆಸರಲ್ಲಿ ಪೂಜೆ ಮಾಡ್ಬೇಕು. ಸರಿ ಅಮ್ಮ. ಅಭಯ್ ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ಗಂಗೆ ಮೀನರಾಶಿ, ರೇವತಿ ನಕ್ಷತ್ರ, ಭಾರದ್ವಾಜ ಗೋತ್ರ. ಅಭಯ್ ನಾಮಧೇಯಸ್ಯ ಕನ್ಯಾ ರಾಶೋ ಹಸ್ತ ನಕ್ಷತ್ರೋ, ಗಂಗೆ ನಾಮಧೇಯಸ್ಯ ಮೀನರಾಶೋ ರೇವತಿ ನಕ್ಷತ್ರೋ. ಸರ್ವೇಷಾಣಾಂ ಸಹ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧಿ ಅರ್ಥೇ ಸಂಕಲ್ಪಿತ ಪೂಜಾಖ್ಯಂ ಕರ್ಮ ಕರಿಷ್ಯೇ. ದಂಪತಿಗಳಿಬ್ರು ಮುಂದೆ ಬನ್ನಿ. ಇಬ್ರು ಕೈ ಇಡಿ. ಸರ್ವೇಷಾಣಾಂ ಸಹ ಕುಟುಂಬಾಣಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧಿ ಅರ್ಥೇ. ನೋಡಮ್ಮ, ಮದುವೆ ಆದಂತಹ ಹೆಣ್ಣು ಆಗಾಗ ವ್ರತ ಪೂಜೆಗಳೆಲ್ಲ ಮಾಡೋದ್ರಿಂದ ಸಂಸಾರದಲ್ಲಿ ನೆಮ್ಮದಿ, ಗಂಡನ ಆಯುಷು ಅಭಿವೃದ್ಧಿ, ಹಾಗೆ ಸಂಪತ್ತಿನಲ್ಲಿ ಸಮೃದ್ಧಿ ಇದೆಲ್ಲವೂ ಸಿದ್ಧಿ ಆಗುತ್ತೆ.